ಚಟ್ನಿ ಸಾಂಬಾರ್ ಬರುತ್ತೆ ಡೈರೆಕ್ಟಾಗಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನಿ ವ್ಲಾಗ್ಸ್ 24. ಇದು ಲಾಸ್ಟ್ ಸಂಡೇ ಅಂದರೆ 16ನೇ ತಾರೀಕು ದಿನದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಎಲ್ಲನೂ ಈ ವ್ಲಾಗ್ನಲ್ಲಿ ತೋರಿಸ್ತಿದ್ದೀನಿ. ತಮ್ನೈಲಲ್ಲಿ ನೋಡಿರ್ಬೋದು ನೀವು ಆಲ್ರೆಡಿ. ಮಾರ್ನಿಂಗ್ ಇಲ್ಲಿಂದ ಸ್ಟ್ರೈಟ್ ಹೋಗಿದ್ದೆ ನಾವು ವಾಸು ಹೋಟೆಲ್ಗೆ. ಇದು ಕನಕಪುರದಲ್ಲಿ ಲೊಕೇಟ್ ಆಗಿದೆ. ಸುಮಾರು 1969ನೇ ಇಸ್ವಿಯಿಂದ ಈ ಹೋಟೆಲ್ನ ನಡೆಸ್ಕೊಂಡು ಬರ್ತಿದ್ದಾರಂತೆ. ಆ ಏರಿಯಾದಲ್ಲೇ ಈ ಹೋಟೆಲ್ ತುಂಬ ಫೇಮಸ್ ಅಂತ ಹೇಳಿದ್ರು. ಅದಕ್ಕೆ ಟ್ರೈ ಮಾಡೋಣ ಅಂತ ಹೋದ್ವಿ. ಪುಳಿಯೋಗರೆ ಮತ್ತು ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು ಇಲ್ಲಿ. ನೀವು ಯಾರಾದರೂ ಕನಕಪುರ ಸೈಡು ಟ್ರಾವೆಲ್ ಮಾಡಂಗಿದ್ರೆ ಖಂಡಿತ ಈ ಹೋಟೆಲ್ನ ವಿಸಿಟ್ ಮಾಡಿ. ಇಲ್ಲಿ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದ್ರು, ಯಾವಾಗಲೂ ಹೀಗೆ ಇರ್ತಾರಂತೆ. ಅದರಲ್ಲೂ ಶನಿವಾರ ಭಾನುವಾರ ಅಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಜನ ಇದ್ದರು. ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ಕೆಲವೊಂದು ಪ್ಲೇಸಸ್ನ ಈ ರೀತಿ ಕಟೌಟ್ ಥರ ಮಾಡಿ ಇಟ್ಟಿದ್ದಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಚಟ್ನಿ ಸಾಂಬಾರ್ ಅಲ್ಲಿಂದ ಒಂದು ಮದುವೆ ಫಂಕ್ಷನ್ ಇತ್ತು. ಫಂಕ್ಷನ್ ಅಟೆಂಡ್ ಮಾಡಿ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನಾವು ಬಂದಿರೋ ಜಾಗ ಯಾವುದಂದ್ರೆ ಚನ್ನಕೇಶವ ದೇವಸ್ಥಾನ. ಇದು ಸೋಮನಾಥಪುರದಲ್ಲಿ ಲೊಕೇಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಹಿಸ್ಟೋರಿಕಲ್ ಪ್ಲೇಸಸಲ್ಲಿ ಇದು ಒಂದು. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡ್ನಲ್ಲಿ ಕೌಂಟರ್ ಇದೆ. ಅಲ್ಲೋಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿಕೊಂಡು ನಾವು ಒಳಗೆ ಹೊರಟ್ವಿ. ಡ್ರೆಸ್ ಬಿಡು. ಏಯ್ ಬರುತ್ತೆ ಡೈರೆಕ್ಟಾಗಿ. ಕೇಶವ ದೇವಾಲಯವು ಕರ್ನಾಟಕದ ಮೈಸೂರು ಜಿಲ್ಲೆಯ ಸೋಮನಾಥಪುರ ಪಟ್ಟಣದಲ್ಲಿದೆ. 1268ರಲ್ಲಿ ದೇವಾಲಯದ ನಿರ್ಮಾಣ ಪೂರ್ಣಗೊಂಡಿತ್ತು ಮತ್ತು ಘೋಷಿಸಲಾಯಿತು. ದೇವಾಲಯದ ಎಲ್ಲ ವಿವರಗಳು ಕಲ್ಲಿನ ಚಪ್ಪಡಿಯ ಮೇಲಿನ ಶಾಸನಗಳಾಗಿದ್ದು, ದೇವಾಲಯದ ಪ್ರತಿಯೊಂದು ಅಂಶವನ್ನು ವಿವರಿಸುವ ಪ್ರಾಚೀನ ಕನ್ನಡ ಶಾಸನಗಳಿವೆ. ಈ ದೇವಾಲಯವು 3 ದೇವಾಲಯಗಳು ಮತ್ತು ವಿಮಾನಗಳೊಂದಿಗೆ ಅತ್ಯುತ್ತಮವಾದ ಯೋಜನೆಯನ್ನು ಹೊಂದಿದೆ. ಈ ದೇವಾಲಯವನ್ನು 1258ನೇ ಇಸ್ವಿನಲ್ಲಿ ಹೊಯ್ಸಳರ ಜನರಲ್ ಸೋಮನಾಥ ದಂಡನಾಯಕನಿಂದ ಪವಿತ್ರಗೊಳಿಸಲಾಯಿತು. ರಾಜ ನರಸಿಂಹ III. ಇದು ಮೈಸೂರು ನಗರದ ಪೂರ್ವಕ್ಕೆ 38 ಕಿಲೋಮೀಟರ್ 24 ಮೈಲಿ ದೂರದಲ್ಲಿದೆ. ಸೋಮನಾಥಪುರ ದೇವಾಲಯದ ಇತಿಹಾಸ ಮತ್ತು ಅದರ ನಿರ್ಮಾಣದ ವಿವರಗಳನ್ನು ಹಲವಾರು ಹೊಯ್ಸಳ ಮತ್ತು ವಿಜಯನಗರ ಶಾಸನಗಳಲ್ಲಿ ಉತ್ತಮವಾಗಿ ದಾಖಲಿಸಲಾಗಿದೆ. ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನು ನಿರ್ಮಿಸಲಿಲ್ಲ. ಬೇಲೂರು ಆ ಚನ್ನಕೇಶವ ದೇವಾಲಯದ ನೆಲೆಯಾಗಿದೆ.
ಈ ದೇವಾಲಯವನ್ನು ಹೊಯ್ಸಳರ ಅವಧಿಯಲ್ಲಿ ಸೋಮನಾಥ ಎಂಬ ಹೊಯ್ಸಳ ಸೈನ್ಯದ ಸೇನಾಧಿಪತಿ ನಿರ್ಮಿಸಿದನು. ಈ ಸುಂದರವಾದ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯವನ್ನು 13ನೇ ಶತಮಾನದಲ್ಲಿ ಹೊಯ್ಸಳ ಸೈನ್ಯದ ಸೇನಾಧಿಪತಿಯೊಬ್ಬರು ನಿರ್ಮಿಸಿದರು. ಈ ಹೊತ್ತಿಗೆ ಹೊಯ್ಸಳರು 260 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ದಂಡನಾಯಕ ಸೋಮನಾಥ ಕಾವೇರಿ ನದಿಯ ದಂಡದಲ್ಲಿ ಸೋಮನಾಥಪುರ ಎಂಬ ಗ್ರಾಮವನ್ನು ಸ್ಥಾಪಿಸಿದ್ದ. ಹೊಯ್ಸಳ ಸಾಮ್ರಾಜ್ಯದ ಶಕ್ತಿಯನ್ನು ಪ್ರದರ್ಶಿಸುವ ಭಗವಂತನಿಗೆ ಸಮರ್ಪಿತವಾಗಿ ಭವ್ಯ ಸ್ಮಾರಕದ ಕೆಲಸವನ್ನು ಪ್ರಾರಂಭಿಸಲು ಅವರು ತಮ್ಮ ಹೊಯ್ಸಳ ಅಧಿಪತಿ ರಾಜ ನರಸಿಂಹ ಮೂರರ ಅನುಮತಿಯನ್ನು ಕೋರಿದರು. ಚೆನ್ನಕೇಶವ ದೇವಸ್ಥಾನ ತ್ರಿಕೂಟ ಅಂದರೆ 3 ದೇವಾಲಯಗಳ ದೇವಾಲಯ. ಪ್ರತಿಯೊಂದು ದೇವಾಲಯವು ತನ್ನದೇ ಆದ ವಿಮಾನ ಮತ್ತು ಸುಖನಾಸಿಯನ್ನು ಹೊಂದಿದೆ. ಮುಖಮಂಟಪವು ಲೇತ್ನಿಂದ ತಿರುಗಿಸಲಾದ ಕಂಬಗಳನ್ನು ಹೊಂದಿದೆ. ಅಲಂಕಾರಿಕವಾಗಿ ಕೆತ್ತಲಾಗಿದೆ. ವಿಮಾನ ಮತ್ತು ಸುಖನಾಸಿಗಳನ್ನು ಹೊಂದಿರುವ 3 ದೇವಾಲಯಗಳು ಪರಿಪೂರ್ಣ ಸಮ್ಮತಿಯಲ್ಲಿವೆ. ದೇವಾಲಯಗಳನ್ನು ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. 3 ದೇವಾಲಯಗಳನ್ನು 16 ಬಿಂದುಗಳ ನಕ್ಷತ್ರಾಕಾರದ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ. ದಕ್ಷಿಣ ಭಾಗದ ಗೋಡೆಗಳು ರಾಮಾಯಣದ ದೃಶ್ಯಗಳನ್ನು ತೋರಿಸುವ ಫಲಕಗಳನ್ನು ಹೊಂದಿದೆ. ಹಿಂಭಾಗದ ಗೋಡೆಯು ಶ್ರೀಕೃಷ್ಣನ ಜೀವನದ ಫಲಕಗಳನ್ನು ಹೊಂದಿದೆ ಮತ್ತು ಉತ್ತರ ಭಾಗದ ಗೋಡೆಯು ಮಹಾಭಾರತದ ದೃಶ್ಯಗಳನ್ನು ಚಿತ್ರಿಸುತ್ತದೆ. ಈ 3 ದೇವಾಲಯಗಳು ವಿಷ್ಣುವಿನ 3 ರೂಪಗಳಿಗೆ, ವಿಶೇಷವಾಗಿ ಕೃಷ್ಣನಿಗೆ ಸಮರ್ಪಿತವಾಗಿದೆ. ಒಂದು ಕಾಲದಲ್ಲಿ ಅವು ಕೇಶವ, ಜನಾರ್ದನ ಮತ್ತು ವೇಣುಗೋಪಾಲರ ಸುಂದರವಾಗಿ ಕೆತ್ತಿದ ವಿಗ್ರಹಗಳನ್ನು ಇರಿಸಿದ್ದವು. ಈಗ ಕೇಶವ ವಿಗ್ರಹವು ಕಾಣೆಯಾಗಿದೆ, ಆದರೆ ಉಳಿದ 2 ಇನ್ನೂ ಅವುಗಳ ಮೂಲ ವೈಭವದಲ್ಲಿ ಉಳಿದಿವೆ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಲೇತ್ಯಾ? ಹೆಂಗ್ ಕೂತವಳು ನೋಡೋಳು. ಹಾಯ್ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್. ಹಾಯ್. ಬಾ. ಏ ಜಂಪ್ ಮಾಡಂಗಿಲ್ಲ, ಬೀಳ್ತೀಯಾ. ನಿಧಾನಕ್ಕೆ ಇಳಿ, ಬೀಳ್ತೀಯಾ. ಏ ಕಾಲು ಸುಡ್ತಾ ಇಲ್ವಾ ಈಗ? ಇಲ್ವಾ? ಕಾಲು ಸುಡ್ತಾ ಇಲ್ವಾ? ಏ ಹೋಗು.
ಅದೇ ಮೇಡಮ್ 150 ಅಮ್ಮ ಅಮ್ಮದು 200 ಇದೆಲ್ಲ ಸೇಮ್ ಹಾಂ ನಂದು ಅದು ತಗೋಬಾರ್ದು ಬ್ಲ್ಯಾಕ್ ತಗೋತೀನಿ ನೋಡೋಣ ನಿಮ್ಮ ಫೇವ್ರೇಟ್ ಇಲ್ಲಿಗಲೇ ಪಾಪಿ ಕೊಂಚು ತೂಕ ಕೊಡು ಅಕ್ಕ ಇದಾವ್ರಾ ಈ ಥರದ ಡಿಸೈನ್ ಇಲ್ಲಿದೆ ಅಷ್ಟೇನಾ ಅಲ್ಲಿ ತಗೋಬ್ರಿ ಇಲ್ಲಂದ್ರೆ ಒಟ್ಟೊಂದು ಇಲ್ಲೇ ಈ ಬುದ್ಧಿಗಿಂತ ಈ ಬುದ್ಧ ಹಾಂ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.